ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯ ತಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ಗರ್ಭಿಣಿ ಹಾರೈಕೆ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾಗ್ಯಲಕ್ಷ್ಮಿರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಗರ್ಭಿಣಿ ಹಾರೈಕೆ ಕುರಿತು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು. ಮೊದಲನೇದಾಗಿ ಈ ದಿನ ನಾವು ಗರ್ಭಿಣಿ ಆರೈಕೆ ಕುರಿತು ಮಾಹಿತಿಯನ್ನು ತಿಳಿಯೋ ಪ್ರಯತ್ನದಲ್ಲಿ ಇದ್ದೀವಿ. ಹಾಗಿದ್ದರೆ ಮೊದಲನೇದಾಗಿ ಈ ಗರ್ಭಿಣಿ ಆಗುವ ಮೊದಲು ಅನುಸರಿಸಬೇಕಾದಂತಹ ಕ್ರಮಗಳನ್ನ ನಮಗೆ ತಿಳಿಸೋದಾದರೆ ಮೇಡಮ್. ಗರ್ಭಿಣಿ ಆಗಲಿಕ್ಕೆ ಮುಂಚೆ ಫಸ್ಟ್ ಮೆಂಟಲಿ ಆ ಗರ್ಭಾವಸ್ಥೆನ ಇದು ಮಾಡಲಿಕ್ಕೆ ರೆಡಿ ಇರಬೇಕು. ಎಮೋಷ್ನಲ್ ಸ್ಟೆಬಿಲಿಟಿ ಇರಬೇಕು. ಭಾವನಾತ್ಮಕವಾಗಿ ತಾಯಿ ತನ್ನನ್ನು ಒಪ್ಕೊಳ್ಳೋ ಲೆವೆಲಲ್ಲಿದ್ದರೆ ಗರ್ಭಿಣಿ ಆಗೋದು ತುಂಬ ಒಳ್ಳೆಯದು ಮೊದಲನೇದಾಗಿ. ನೆಕ್ಸ್ಟು ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಯಾಕೆ ಅಂದರೆ ಹೊಸದಾಗಿ ಮದುವೆ ಆಗಿಬಿಟ್ಟಿರ್ತಾರೆ, ಹಣಕಾಸಿನ ಸಮಸ್ಯೆ ಇರುತ್ತೆ. ಆಗ ಗರ್ಭ ಧರಿಸಿದ್ರೆ ಅವ್ರಿಗೆ ಅದು ಬೇಡ ಅಂತಲೂ ಅನ್ನಿಸ್ಬೋದು. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿನೂ ಇರಬೇಕು. ಅಂದರೆ ಬರೋ ಮಗುನ ನೀವು ವೆಲ್ಕಮ್ ಮಾಡೋ ಇದರಲ್ಲಿದ್ದರೆ ಅದು ಆರೋಗ್ಯವಾಗಿರುತ್ತೆ, ಬೋತ್ ತಾಯಿಗೆ ಮತ್ತು ಮಗುಗೆ. ಸೊ ಅದು ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಎಮೋಷನಲ್ ಸ್ಟೆಬಿಲಿಟಿ. ಅದ ನಂತರ ನಮ್ಮ ಹೆಲ್ತ್, ಲೈಫ್ ಸ್ಟೈಲು. ಸಪೋಸ್ ಅವ್ರಿಗೆ ಅರ್ಲಿಯರಾಗೆ ಮುಂಚೆ ಏನಾದರೂ ಕಾಯಿಲೆಗಳಿತ್ತು, ಹೈಪರ್ ಟೆನ್ಷನ್ ಇತ್ತು, ಡಯಾಬಿಟೀಸ್ ಇತ್ತು, ಥೈರಾಯ್ಡ್ ಇತ್ತು, ಎಪಿಲೆಪ್ಸಿ ಫಿಟ್ಸ್ ಏನಾದರೂ ಇರ್ಬೋದು, ಅದಕ್ಕೆಲ್ಲ ಏನಾದ್ರು ಟ್ರೀಟ್ಮೆಂಟ್ ಹಾಕ್ತಿರ್ಬೋದು. ಆ ಥರ ಎಲ್ಲ ಏನಾದ್ರು ಇದ್ದರೆ ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಫಾಲೋ ಅಪ್ ಮಾಡ್ತಿರಬೇಕು. ಅದು ನೆಕ್ಸ್ಟು ಅವರ ಲೈಫ್ ಸ್ಟೈಲು ಚೆನ್ನಾಗಿ ಹೆಲ್ತಿಯಾಗಿರಬೇಕು. ಎಕ್ಸಸೈಸ್ ಮಾಡಬೇಕು, ವೆಯ್ಟ್ನ ಕರೆಕ್ಟಾಗಿ ಇಟ್ಕೊಂಡಿರಬೇಕು. ನಮ್ಮ ಈ ವೆಯ್ಟ್ BMIಗೆ ನಮ್ಮದೇನು BMI ಹೇಳ್ತೀವಿ 20ಇಂದ 25 ಅಷ್ಟರೊಳಗಡೆ ಇಟ್ಕೊಂಡಿರಬೇಕು. ಆರೋಗ್ಯ ಚೆನ್ನಾಗಿರಬೇಕು, ಫಿಸಿಕಲ್ಲಾಗಿ, ಮೆಂಟಲ್ಲಾಗಿ. ಅಷ್ಟು ಆದಮೇಲೆ ಕನ್ಸೆಪ್ಷನ್ ಪ್ಲ್ಯಾನ್ ಮಾಡೋದು ಒಳ್ಳೆಯದು. ಮತ್ತು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದಾಗ ಡಾಕ್ಟ್ರನ್ನ ಭೇಟಿ ಆಗಬೇಕಾಗತ್ತೆ. ಪ್ರೀ ಕನ್ಸೆಪ್ಷನಲ್ ಕೌನ್ಸ್ಲಿಂಗ್. ಯಾಕೆ ಅಂತಂದರೆ ಕೆಲವು ವಂಶಗಳಲ್ಲಿ ವಂಶಪಾರಂಪರವಾಗಿ ಬರೋಂಥ ಕಾಯಿಲೆಗಳು ಕೆಲವೆಲ್ಲ ಇರುತ್ತೆ. ಅದೇನಾದ್ರು ಇದೆಯಾ, ಅದಕ್ಕೇನಾದ್ರು ಪ್ರಿಕಾಷನ್ಸ್ ತೊಗೋಬೇಕಾ, ಅದೆಲ್ಲ ತಿಳ್ಕೊಬೇಕು ಅಂದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ. ಅಟ್ಲೀಸ್ಟ್ 3 ಮಂತ್ಸ್ ಪ್ರಯರ್, ಪ್ರೆಗ್ನೆನ್ಸಿ ಕನ್ಸೀವ್ ಆಗೋ 3 ಮಂತ್ಸ್ ಪ್ರಯರೇ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟೇಷನ್ನ ತೊಗೊಳ್ಳೋದು ಒಳ್ಳೆಯದು. 400 ಮೈಕ್ರೋಗ್ರಾಮ್ಸ್ ಟ್ಯಾಬ್ಲೆಟ್ಸ್ ಬರುತ್ತೆ, ಅದನ್ನು ಡೈಲಿ ತೊಗೋಬೇಕು. ಅದು ತೊಗೊಂಡ್ರೆ ಮಗುನಲ್ಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅನ್ನೋದನ್ನು ತಡಿಬೋದು. ಸ್ಪೈನಾ ಬೈಫಿಡಾ ಅಂತೆಲ್ಲ ಹೇಳ್ತೀವಿ, ಆ ಕಾಯಿಲೆ ತಡಿಬೋದು. ಇಷ್ಟು ಮಾಡಬೇಕಾಗತ್ತೆ. ಮತ್ತು ಅಕಸ್ಮಾತ್ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ನಮ್ಮ ಇಂಡಿಯನ್ ಸಿನಾರಿಯೋನಲ್ಲಿ ಕಡಿಮೆ, ಬಟ್ ಕೆಲವು ಕಡೆ ಇದೆ. ಸ್ಮೋಕು ಮಾಡ್ತಾರೆ ಹೆಣ್ಮಕ್ಳು, ಆಲ್ಕೋಹಾಲ್ ಕನ್ಸಂಪ್ಷನ್ನು ಮಾಡ್ತಾರೆ. ಅದೆಲ್ಲ ಕ್ವಿಟ್ ಮಾಡಬೇಕಾಗತ್ತೆ, ಬಿಡಬೇಕಾಗತ್ತೆ. ಮತ್ತು ಬ್ಯಾಲೆನ್ಸ್ ಡಯಟ್, ಅವ್ರೇನು ಡಯಟ್ ತೊಗೊಳ್ತಾರೆ ಅದು ಪೌಷ್ಟಿಕಾಂಶ ಆಹಾರನ ತೊಗೊಳ್ಳೋ ಅಂಥದ್ದು ಒಳ್ಳೆಯದು ಕನ್ಸೆಪ್ಷನ್ ಪ್ಲ್ಯಾನ್ ಮಾಡೋರು. ಇದುವರೆಗೂ ಗರ್ಭಿಣಿ ಆಗುವ ಮೊದಲು ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರು ಮ್ಯಾಮ್. ಹಾಗಿದ್ರೆ ಈ ಮಗು ಪಡಿಬೇಕು ಅಂತಂದರೆ ಅದಕ್ಕೆ ಒಂದು ಸೂಕ್ತ ಸಮಯ ಇರುತ್ತೆ, ಅದೇ ಒಂದು ವಯಸ್ಸಿರುತ್ತೆ. ಅದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ ಮೇಡಮ್. ಸೂಕ್ತ ಸಮಯ ಅಂತ ಅಂದರೆ ಈಗ ಲೀಗಲ್ ಏಜ್ 18 ಇಯರ್ಸ್ ಗೌರ್ಮೆಂಟ್ ಫಿಕ್ಸ್ ಮಾಡಿದೆ. ನಮ್ಮ ಇದರಲ್ಲಿ ಹೇಳಬೇಕು ಅಂದರೆ ಮೆಚೂರಿಟಿ ಬಂದ ಮೇಲೆ ನಾನು ಹೇಳಿದ್ನಲ್ಲ, ಭಾವನಾತ್ಮಕವಾಗಿ ಆ ಮಗುನ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಲೆವೆಲಲ್ಲಿ ಇರಬೇಕು. ಸೊ ಎಮೋಷ್ನಲ್ ಮೆಚುರಿಟಿ ಎಲ್ಲ ಬಂದು ನೋಡ್ಕೊಳ್ಳೋ ಅಂಥ ಲೆವೆಲಲ್ಲಿದ್ದರೆ ಯಾವಾಗ ಬೇಕಾದ್ರೂ 18 ಇಯರ್ಸ್ ಆದಮೇಲೆ ಆಗ್ಬೋದು. ಪ್ರಿಫರಬಲಿ 25 to 29 ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ 20 ಇಯರ್ಸ್ ಆದಮೇಲೆ ಮತ್ತು ಅರ್ಲಿ 30s ಅಂದರೆ ವಿತಿನ್ 35 ಇಯರ್ಸ್ ಒಳಗಡೆ, ಆ ಟೈಮಲ್ಲಿ ಯಾವಾಗ ಬೇಕಾದ್ರೂ ಅವರು ಪ್ರೆಗ್ನೆಂಟ್ ಆಗ್ಬೋದು. ಬಟ್ ಏಜ್ ಆಗ್ತಾ ಫಲವತ್ತತೆ
ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. 32 ಇಯರ್ಸ್ ಆದಮೇಲೆ ಕಡಿಮೆ, 35 ಆದಮೇಲೆ ಇನ್ನೂ ಕಡಿಮೆ ಆಗುತ್ತೆ. ಸಮ್ಟೈಮ್ಸ್ ನೀವು ನೋಡಿರ್ಬೋದು 40-45 ಕನ್ಸೀವ್ ಆಗಿಬಿಡ್ತಾರೆ, ಬಟ್ ಅದು ಅಪರೂಪ. ಬಟ್ ಯೂಶಲಿ 32-35 ಹತ್ತತ್ರ ಬರ್ತಿದ್ದಂಗೆ ಗರ್ಭ ಧರಿಸೋ ಅಂಥ ಚಾನ್ಸಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ 20 ಇಯರ್ಸ್ ಆದಮೇಲೆ ವಿತಿನ್ 20 to 30 ಯಾವಾಗ ಬೇಕಾದರೂ ಕನ್ಸೀವ್ ಆಗಲಿ. 25 to 29 ಬೆಸ್ಟ್ ಅಂತ ಐ ಫೀಲ್. ಯಾಕೆಂದರೆ ಆಗ ಅವ್ರ ಕರಿಯರ್ ಏನಾದ್ರು ಮಾಡ್ಕೋಬೇಕಿದ್ರೆ ಕರಿಯರು ಸೆಟ್ಲ್ ಆಗಿರ್ತಾರೆ, ಫಿನಾನ್ಷಿಯಲಿ ಸ್ಟೇಬಲ್ ಇರ್ತಾರೆ, ಮತ್ತು ಮೆಚುರಿಟಿ ಬಂದಿರುತ್ತೆ, ಫ್ಯಾಮ್ಲಿ ಆಗಿರುತ್ತೆ. ಸೊ ಆ ಟೈಮಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಕ್ವಾಲಿಟಿ ಆಫ್ ಎಗ್ಸ್ ಏಜ್ ಆಗ್ತಾ ಆಗ್ತಾ ಕ್ವಾಲಿಟಿ ಕ್ವಾಂಟಿಟಿ ಎರಡು ವ್ಯತ್ಯಾಸ ಆಗುತ್ತೆ. ಅಂಡಾಣು ಏನು ಪ್ರತಿ ತಿಂಗಳು ನಾವು ನಮ್ಮಲ್ಲ ಹೆಂಗಸರಲ್ಲಿ ಮೆನ್ಸ್ಟ್ರೇಷನ್ ಆದಾಗ ಒಂದು ಅಂಡಾಣು ಏನು ಬಿಡುಗಡೆ ಆಗುತ್ತೆ, ಅದು ಏಜ್ ಆಗ್ತಾ 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 ಅದ್ರದ್ದು ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ 35 ಇಯರ್ಸ್ ಆದಮೇಲೆ ಕನ್ಸೀವ್ ಪ್ರೆಗ್ನೆಂಟ್ ಆದ್ರೂ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್, ಡೌನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಬುದ್ಧಿಮಾಂದ್ಯತೆ ಇರೋಂಥ ಮಗು ಆ ಥರ ಹುಟ್ಟೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಬಿಟ್ವೀನ್ 20 and 30 ಐಡಿಯಲ್. ಹಾಗಿದ್ರೆ ಈ ಗರ್ಭಿಣಿ ಅಂತ ಯಾವಾಗ ಮತ್ತು ಹೇಗೆ ತಿಳಿಯುತ್ತೆ ಮ್ಯಾಮ್? ಗರ್ಭಿಣಿ ಅಂತ ಈಗ ರೆಗ್ಯುಲರ್ ಸೈಕಲ್ ಆಗ್ತಾಯಿದೆ ಒಂದು ಲೇಡಿಗೆ ಅಂತ ಅಂದರೆ 28 ಡೇಸ್ ಸೈಕಲ್ ರೆಗ್ಯುಲರ್, ಅಪ್ ಟು 35 ಡೇಸ್ವರೆಗೂ ತೊಗೋಬೋದು. ಪ್ರತಿ ತಿಂಗಳು ನಿಯಮಿತವಾಗಿ ಹೊರಗಡೆ ಹಾಕ್ತಿರ್ತಾರೆ. ಆ ತಿಂಗಳು ಆಗಿಲ್ಲ ಅಂತ ಅಂದಾಗ ಅವ್ರಿಗೆ ಡೌಟ್ ಇರುತ್ತೆ. ಅದ್ರ ಜೊತೆಗೆ ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಿ, ನಾಸಿಯಾ, ವಾಮಿಟಿಂಗ್ ಬರೋ ಥರ ಸೆನ್ಸೇಷನ್ ಆಗುತ್ತೆ, ಅಥವಾ ವಾಂತಿನೇ ಆಗ್ಬೋದು ಅದು. ಮತ್ತು ಪೀರಿಯಡ್ಸ್ ಮಿಸ್ ಆಗಿರುತ್ತೆ, ಮತ್ತು ಎದೆ ಎಲ್ಲ ಊದ್ಕೊಂಡಿರೋ ಥರ ಅಂತ ಅನಿಸುತ್ತೆ, ಹೆವಿನೆಸ್ ಅಂತ ಹೇಳ್ತೀವಿ, ಹೆವಿನೆಸ್ ಆಫ್ ಬ್ರೆಸ್ ಆ ಥರ ಫೀಲ್ ಆಗ್ಬೋದು. ಆ ಥರ ಎಲ್ಲ ಇದ್ದಾಗ, ಡೌಟ್ಫುಲ್ ಇದ್ದಾಗ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಸ್ ಅಂತ ಸಿಗುತ್ತೆ, ಅದನ್ನಾದರೂ ತಂದು ಮಾಡ್ಕೋಬೋದು. ಇಲ್ಲಾಂದರೆ ಹಾಸ್ಪಿಟಲಲ್ಲಿ ಬಂದರೆ ಅದನ್ನು ಮಾಡ್ತೀವಿ, ಮತ್ತು ರಕ್ತದಲ್ಲೂ ಸಹ ನೋಡ್ತೀವಿ. ರಕ್ತದಲ್ಲಿ ಎರಡರಲ್ಲೂ ನೋಡೋದು HCG ಅಂತ ಹಾರ್ಮೋನ್ಸ್ ಪ್ರೆಸೆನ್ಸ್ ಇದೆಯಾ ಅದು ಅಂತ. HCG ಅನ್ನೋ ಹಾರ್ಮೋನ್ಸ್ ಇದ್ದರೆ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಗುತ್ತೆ. ಬ್ಲಡ್ಡಲ್ಲಿ ನಿಮಗೆ ಪೀರಿಯಡ್ಸ್ ಮಿಸ್ ಆಗಿ ಒಂದು 4-5 ಡೇಸ್ ಒಳಗಡೆನೂ ಗೊತ್ತಾಗ್ಬಿಡುತ್ತೆ. ಪೀರಿಯಡ್ಸ್ ಇನ್ನೂ ಮಿಸ್ಸೇ ಆಗಿರಲ್ಲ, ಆಗಲೇ ಬ್ಲಡ್ಡಲ್ಲಿ ನಮಗೆ ಗೊತ್ತಾಗೋಂಥ ಇದು ಚಾನ್ಸ್ ಜಾಸ್ತಿ ಇರುತ್ತೆ ಬ್ಲಡ್ಡಲ್ಲಿ. ಬಟ್ ಅದು ಸ್ವಲ್ಪ ದುಡ್ಡು ಜಾಸ್ತಿ ಇರುತ್ತೆ ಟೆಸ್ಟ್ ಮಾಡಿಸ್ಲಿಕ್ಕೆ. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲರೂ ಮಾಡ್ಕೋಬೋದು. ಪೀರಿಯಡ್ಸ್ ಮಿಸ್ ಆಗಿ 10 ಡೇಸ್ ಒಳಗಡೆ ಟೆಸ್ಟ್ ಮಾಡಿದ್ರೆ ಪಾಸಿಟಿವಾ ನೆಗೆಟಿವಾ ಗೊತ್ತಾಗುತ್ತೆ. ಇದರಿಂದ ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಗೊತ್ತಾಗುತ್ತೆ. ಹಾಗಿದ್ರೆ ಗರ್ಭಿಣಿ ಅಂತ ತಿಳಿದ ತಕ್ಷಣ ಮೊದಲು ಏನು ಮಾಡಬೇಕಾಗುತ್ತೆ ಮೇಡಮ್? ಗರ್ಭಿಣಿ ಅಂತ ತಿಳಿದ ತಕ್ಷಣ ಫಸ್ಟ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಯಾಕೆ ಅಂತ ಅಂದರೆ ಏನು ಮಾಡ್ತಾರೆ ಅಂದರೆ ಮನೆಯಲ್ಲೇ UPT ಟೆಸ್ಟ್ ಮಾಡ್ಕೊಂಬಿಡ್ತಾರೆ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ತಾರೆ. ಬಟ್ 3 ಮಂತ್ಸ್ ಆಗೋವರೆಗೂ ಯಾರಿಗೂ ಹೇಳೋದು ಇಲ್ಲ, ಜೊತೆಗೆ ಡಾಕ್ಟ್ರ್ ಹತ್ರನೂ ಬರಲ್ಲ. 3 ತಿಂಗಳಾದಮೇಲೆ ಹೋಗೋಣ ಅಂತ ಹೇಳ್ತಾರೆ. ಅದು ತುಂಬ ತಪ್ಪು. ಯಾಕೆ ಅಂತ ಅಂದರೆ ಸಮ್ಟೈಮ್ಸ್ ಗರ್ಭಕೋಶದಲ್ಲೇ ಮಗು ಬೆಳೆಯೋದು ನಾರ್ಮಲ್ ಆಗಿ, ಬಟ್ ಸಮ್ಟೈಮ್ಸ್ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಅಥವಾ ಓವರಿನಲ್ಲಿ, ಫ್ಯಾಲೋಪಿಯನ್ ಟ್ಯೂಬ್ಸಲ್ಲಿ ಯೂಶಲಿ ಅಂದರೆ ಎಕ್ಟಾಪಿಕ್ ಜಸ್ಟೇಷನ್ ಅಂತ ಹೇಳ್ತೀವಿ, ಗರ್ಭಕೋಶ ಬಿಟ್ಟು ಬೇರೆ ಕಡೆ ಮಗು ಬೆಳೆಯೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಡಿಟೆಕ್ಟ್ ಮಾಡಬೇಕು ಅಂತ ಅಂದರೆ ನಮಗೆ ಗೊತ್ತಾಗೋದು ಸ್ಕ್ಯಾನ್ ಮೂಲಕ ಮಾತ್ರ, ಇಲ್ಲ ಅಂದರೆ ಗೊತ್ತಾಗೋದಿಲ್ಲ. ಸೊ ಫಸ್ಟ್ ಸ್ಕ್ಯಾನ್ ಮಾಡಿಸ್ಕೋಬೇಕಾಗುತ್ತೆ. ಸ್ಕ್ಯಾನಲ್ಲಿ ನಮಗೆ ಪೀರಿಯಡ್ಸ್ ಡೇಟ್ ಇದಕ್ಕೆ ಮ್ಯಾಚ್ ಆಗ್ತಾ ಇದೆಯಾ ಗೊತ್ತಾಗುತ್ತೆ, ಒಂದು ಮಗು ಇದೆಯಾ 2 ಮಗು ಇದೆಯಾ ಗೊತ್ತಾಗುತ್ತೆ, ಗರ್ಭಕೋಶದೊಳಗಡೆ ಬೆಳೀತಾ ಇದೆಯಾ ಬೇರೆ ಕಡೆ ಬೆಳೀತಾ ಇದೆಯಾ ಗೊತ್ತಾಗುತ್ತೆ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸ್ಕ್ಯಾನ್ ಮಾಡಿಸ್ಕೊಂಡು ಮತ್ತು ಬೇಸಿಕ್ ಬ್ಲಡ್ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕಾಗುತ್ತೆ. ANC ಪ್ರೊಫೈಲ್ ಅಂತ ಹೇಳ್ತೀವಿ, ಹಿಮೋಗ್ಲೋಬಿನು, ಯೂರಿನ್ ರೊಟೀನು, RBS, ಶುಗರ್ ಲೆವೆಲ್ಸ್ ಎಷ್ಟಿದೆ ಅಂತ ನೋಡಲಿಕ್ಕೆ, ಅವ್ರ ಬ್ಲಡ್ ಗ್ರೂಪಿಂಗು. ಯಾಕೆಂದರೆ ನೆಗೆಟಿವ್ ಬ್ಲಡ್ ಗ್ರೂಪ್ ಇದ್ದರೆ ಅದಕ್ಕೆ ಬೇರೆ ಥರ ಸ್ವಲ್ಪ ಫಾಲೋಅಪ್ ಬೇರೆ ಥರ ಇರುತ್ತೆ. ಸಿರಾಲಜಿ ಅಂತ ಹೇಳ್ತೀವಿ, HIV ಟೆಸ್ಟು, HBsAg, ಹೆಪಟೈಟಿಸ್ ಇದೆಯಾ ನೋಡಲಿಕ್ಕೆ, ಮತ್ತು ಸಿಫಿಲಿಸ್ ಇದೆಯಾ ಅಂತ ನೋಡಲಿಕ್ಕೆ VDRL, ಮತ್ತು ಹೆಪಟೈಟಿಸ್ Cನೂ ಸಹ ಮಾಡಿಸ್ತೀವಿ. ಸೊ ಇಷ್ಟು ಮಿನಿಮಲ್ ಟೆಸ್ಟ್ಗಳು ಮಾಡಿಸ್ಕೋಬೇಕಾಗುತ್ತೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಮತ್ತು ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟೇಷನ್ನು ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗಲ್ಲಿ ಅವರು ಅಡ್ವೈಸ್ ತೊಗೊಂಡು ಹೇಗೆ ಫೋಲಿಕ್ ಆ್ಯಸಿಡ್ ಶುರು ಮಾಡಿರ್ತಾರೆ ಕನ್ಸೀವ್ ಆಗೋಕ್ಕೆ ಮುಂಚೆನೇ, ಅದೇ ಥರ ಫಸ್ಟ್ 3 ಮಂತ್ಸು 12 ವೀಕ್ಸು ಫೋಲಿಕ್ ಆ್ಯಸಿಡನ್ನು ಮಿಸ್ ಮಾಡದೆ ತೊಗೋಬೇಕು. ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಬರೋದಿಲ್ಲ ಮಗುಗೆ. ಅಂದರೆ ಗರ್ಭಿಣಿ ಎಂದು ತಿಳಿದ ತಕ್ಷಣ ಇದು ಇಷ್ಟು ಮಾಡಲೇಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ 3 ಮಂತ್ಸ್ ವೆಯ್ಟ್ ಮಾಡಬಾರ್ದು. ಮತ್ತು ಪ್ರೆಗ್ನೆನ್ಸಿ ಅಂತ ಗೊತ್ತಾದ ತಕ್ಷಣ TD ಇಂಜೆಕ್ಷನ್ ತೊಗೋಬೇಕು. ಯಾಕೆ ಅಂದರೆ ಎಲ್ಲ ಪ್ರೆಗ್ನೆನ್ಸಿಗಳು ಗರ್ಭ ಧರಿಸಿದ್ದೆಲ್ಲ ಪ್ರೋಗ್ರೆಸ್ ಆಗಲ್ಲ, 10% ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮಗೆ ಬ್ಲಡ್ ಗ್ರೂಪ್ ಗೊತ್ತಿದ್ರೆ ಒಳ್ಳೇದಿರುತ್ತೆ. ಮತ್ತು TD ಇಂಜೆಕ್ಷನ್ ತೊಗೊಂಡಿದ್ರೆ ನಾವೇನಾದರೂ ಕ್ಲೀನ್ ಮಾಡೋ ಸಂದರ್ಭ ಬಂದರೆ, ಇನ್ಕಂಪ್ಲೀಟ್ ಅಬಾರ್ಷನ್ ಆಗಿ ಕ್ಲೀನ್ ಮಾಡೋ ಅಂಥ ಸಿಚುಯೇಷನ್ ಬಂದರೆ ಆ ಟೆಟನಸ್ ಪ್ರಿವೆನ್ಷನ್ ಆಗುತ್ತೆ. ಸೊ TD ಇಂಜೆಕ್ಷನ್ನು ತೊಗೋಬೇಕಾಗುತ್ತೆ. ಗರ್ಭಿಣಿಯರ ಈ 1 ರಿಂದ 9 ತಿಂಗಳ ಆರೈಕೆ ಹೇಗಿರಬೇಕಾಗುತ್ತೆ ಮೇಡಮ್? ಮತ್ತು ಫಸ್ಟ್ 3 ಮಂತ್ಸ್ಗೆ ನಾನೀಗ ಆಲ್ಮೋಸ್ಟ್ ಕವರೇ ಮಾಡಿಬಿಟ್ಟಿದ್ದೆ. ಪ್ರೆಗ್ನೆನ್ಸಿ ಅಂತ ಗೊತ್ತಾದ ತಕ್ಷಣ ಬೇಸಿಕ್ ANC ಪ್ರೊಫೈಲ್ ಏನಿದೆ ಅಷ್ಟು ಮಾಡಿಸ್ಕೋಬೇಕಾಗತ್ತೆ. ಒಂದು ಸ್ಕ್ಯಾನ್ ಮಾಡಿಸ್ಕೋಬೇಕಾಗತ್ತೆ. ಆ ಸ್ಕ್ಯಾನಲ್ಲಿ ನಮಗೆ ಎಕ್ಟಾಪಿಕಾ
ಇಲ್ಲ ಗರ್ಭಕೋಶದೊಳಗಡೆನೆ ಬೆಳೀತಾ ಇದೆಯಾ ಗೊತ್ತಾಗುತ್ತೆ, ಟ್ವಿನ್ಸಾ ಇಲ್ವಾ ಗೊತ್ತಾಗುತ್ತೆ, ಮತ್ತು ಡೇಟ್ ಮ್ಯಾಚ್ ಮಾಡ್ಕೊಳ್ತೀವಿ, ಇಷ್ಟು ಗೊತ್ತಾಗಿರುತ್ತೆ. ನೆಕ್ಸ್ಟು ಫೋಲಿಕ್ ಆ್ಯಸಿಡ್ ಕೊಟ್ಟಿರ್ತೀವಿ. ನೆಕ್ಸ್ಟು ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಅಂತ 3 ಭಾಗ ಮಾಡ್ತೀವಿ ಪ್ರೆಗ್ನೆನ್ಸಿನ. ಟೋಟಲ್ ಡ್ಯೂರೇಷನ್ ಇರುತ್ತೆ ಅದು 40 ವಾರಗಳು. ಜನ 9 ತಿಂಗಳು ಅಂತಾರೆ, ನಾವು ತಿಂಗಳ ಲೆಕ್ಕ ನೋಡಲ್ಲ, ವಾರದ ಲೆಕ್ಕ ನೋಡ್ತೀವಿ. 40 ವಾರ ಅಂತ ಲೆಕ್ಕ ತಗೊಳ್ತೀವಿ. ಮೊದಲ ವಾರದಿಂದ 14ನೇ ವಾರದವರೆಗೆ, ಅಂದರೆ ಲಾಸ್ಟ್ ಪೀರಿಯಡ್ಸ್ ಏನು LMP ಅಂತ ಹೇಳ್ತೀವಿ, ಲಾಸ್ಟ್ ಆಗಿದ್ದ ಡೇಟಿಂದ 14 ವೀಕ್ಸ್ವರೆಗೆ ಫಸ್ಟ್ ಟ್ರೈಮಿಸ್ಟರ್ ಅಂತೀವಿ. ಅದಾದಮೇಲೆ ಸೆಕೆಂಡ್ ಟ್ರೈಮಿಸ್ಟರ್ ಬರುತ್ತೆ. ಥರ್ಡ್ ಟ್ರೈಮಿಸ್ಟರು 28 ವೀಕ್ಸಿಂದ 40 ವೀಕ್ಸ್ವರೆಗೆ ಥರ್ಡ್ ಟ್ರೈಮಿಸ್ಟರ್ ಬರುತ್ತೆ. ಸೊ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇಷ್ಟು ಮಾಡಬೇಕಾಗತ್ತೆ. ಮತ್ತು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ವಾಮಿಟಿಂಗ್ ತುಂಬ ಕಾಮನ್ ಇರುತ್ತೆ. ಮಾರ್ನಿಂಗ್ ಸಿಕ್ನೆಸ್ ಏನಿರುತ್ತೆ ಅದು ಕೆಲವರಿಗೆ ತುಂಬಾ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ವೆಯ್ಟ್ಗೇನೂ ಆಗಲ್ಲ. ಅವರು 1 kg 2 kg 3 ಮಂತ್ಸಲ್ಲಿ 1 or 2 kgs ಆದರೆ ಅದೇ ಹೆಚ್ಚಿರುತ್ತೆ. ಕೆಲವರು ವೆಯ್ಟ್ ಸಹ ಲೂಸ್ ಮಾಡ್ಕೊತಾರೆ. ಸೊ ಆ ಟೈಮಲ್ಲಿ ನಾವು ಬ್ಲಾಂಡ್ ಡಯಟ್ ಅಡ್ವೈಸ್ ಮಾಡ್ತೀವಿ, ಸಪ್ಪೆ ಊಟ ಮಾಡಿ ಅಂತ ಹೇಳ್ತೀವಿ. ಮತ್ತು ಹಣ್ಣುಗಳು ತೊಗೊಳ್ಳೋದು ಒಳ್ಳೆಯದು ಆ ಟೈಮಲ್ಲಿ. ಬಾಳೆಹಣ್ಣು, ಬ್ರೆಡ್ಡು, ಬಿಸ್ಕೆಟ್ಟು, ಅಂದರೆ ಅದರಲ್ಲಿ ಎಣ್ಣೆ, ಹುಳಿ, ಉಪ್ಪು, ಖಾರ ಏನೂ ಇರಬಾರ್ದು ಅಂಥದ್ದು ಡಯಟ್ ಫಾಲೋ ಮಾಡಿ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಅವ್ರಿಗೆ ಆಹಾರ ಸೇರಲ್ಲ. ಬಟ್ ಸೆಕೆಂಡ್ ಟ್ರೈಮಿಸ್ಟರ್ ಏನು ಎಂಟ್ರ್ ಆಗ್ತಾರೆ ಅದಾದಮೇಲೆ ನಾವು ಒಂದು ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ ಕೊಡಬೇಕಾಗತ್ತೆ, ಒಂದು 400 mgದು. ಅದು ಟ್ಯಾಬ್ಲೆಟ್ ಕೊಟ್ಟು ನಾವು ಐರನ್ ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ಶುರು ಮಾಡ್ತೀವಿ. ಐರನ್ ಟ್ಯಾಬ್ಲೆಟ್ಸು ನಾವು ಕೊಡೋದು 100 mg ಆಫ್ ಎಲಿಮೆಂಟಲ್ ಐರನ್ ಅಂತ ಹೇಳ್ತೀವಿ. ಇದನ್ನು ನಾವು ಪ್ರತಿ ತಿಂಗಳು HB ಟೆಸ್ಟ್ ಮಾಡಿಸ್ತಾ ಇರ್ತೀವಿ. HB ಟೆಸ್ಟ್ ಮಾಡಿಸಿ ಲೆವೆಲ್ ನೋಡ್ತಾ ಇರ್ತೀವಿ. HB 11ಗಿಂತ ಕಡಿಮೆ ಇದ್ದ ಅಂತಂದರೆ 2 ಟ್ಯಾಬ್ಲೆಟ್ಸ್ ಹೇಳ್ತೀವಿ. 11 ಮೇಲೆ ಇದ್ದರೆ 1 ಟ್ಯಾಬ್ಲೆಟ್ ಸಾಕಾಗುತ್ತೆ. ಮಿನಿಮಮ್ 6 ಮಂತ್ಸ್ ತೊಗೋಬೇಕಾಗುತ್ತೆ ಸೆಕೆಂಡ್ ಟ್ರೈಮಿಸ್ಟ್ರಿಂದ ಡೆಲಿವರಿ ಆಗೋವರೆಗೂ. ಐರನ್ ಮತ್ತು ಕ್ಯಾಲ್ಶಿಯಂ ಎರಡೂ. ಕ್ಯಾಲ್ಶಿಯಮ್ಮು 1000 mg ತೊಗೋಬೇಕಾಗುತ್ತೆ, 1000 mg. ಸೊ ಐರನ್ ಟ್ಯಾಬ್ಲೆಟ್ಸ್ನ ಯೂಶಲಿ ಎಂಟಿ ಸ್ಟಮಕಲ್ಲಿ ತೊಗೊಂಡ್ರೆ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಬಟ್ ಆದರೆ ಖಾಲಿ ಹೊಟ್ಟೆನಲ್ಲಿ ತೊಗೊಳ್ಳಿ ಅಂದರೆ ಅವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್, ಹೊಟ್ಟೆ ಉಬ್ರ ಆಗೋದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಅವರು ಸ್ಕಿಪ್ಪೇ ಮಾಡಿಬಿಡ್ತಾರೆ, ಟ್ಯಾಬ್ಲೆಟ್ಸ್ ತೊಗೊಳೋದು ನಿಲ್ಲಿಸ್ಬಿಡ್ತಾರೆ. ಸೊ ಜಸ್ಟ್ 1 or 2 hours ಆಫ್ಟರ್ ಫುಡ್ ತೊಗೊಳ್ಳಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ವೈಟಮಿನ್ ಸಿ ಟ್ಯಾಬ್ಲೆಟ್ಸ್ ಇದ್ದರೆ ಒಳ್ಳೆಯದು. ವೈಟಮಿನ್ ಸಿ ಟ್ಯಾಬ್ಲೆಟ್ಸ್ ಇಲ್ಲ ಅಂತಂದರೆ ಈ ಹುಳಿ ಯುಕ್ತ ಫ್ರೂಟ್ಸ್ ಇರುತ್ತಲ್ಲ, ಲೆಮನ್ನು, ಆರೆಂಜು, ಮೋಸಂಬಿ, ಈ ಥರದ್ದು ಟ್ಯಾಬ್ಲೆಟ್ ನುಂಗಾದ್ಮೇಲೆ ಇದೊಂದು ಹಣ್ಣು ತೊಗೊಂಡ್ರೆ ನಾವೇನು ಕ್ಯಾಲ್ಶಿಯಂ ತೊಗೊಂಡಿದ್ದೀವಿ ಅದು ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಇದು ಮಾಡಬೇಕಾದ. ಮತ್ತು ಐರನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಎರಡೂ ಒಟ್ಟಿಗೆ ತೊಗೋಬಾರ್ದು. ಇಲ್ಲ ಒಂದು ಮಾರ್ನಿಂಗು, ಒಂದು ಮಧ್ಯಾಹ್ನ, ಇಲ್ಲ ನೈಟ್, ಆ ಥರ ಡಿವೈಡ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಎರಡು ಒಟ್ಟಿಗೆ ತೊಗೊಂಡ್ರೆ ಅಬ್ಸಾರ್ಪ್ಷನ್ ಆಗೋಲ್ಲ. ಸೊ ನೆಕ್ಸ್ಟು ಆಲ್ಬೆಂಡಜೋಲ್ ಕೊಡ್ತೀವಿ, ಐರನ್ ಕ್ಯಾಲ್ಶಿಯಂ ಕೊಟ್ಟಿರ್ತೀವಿ. 5th ಮಂತ್ಗೆ ಎಂಟ್ರ್ ಆದಾಗ ಒಂದು ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ಕೊಳ್ತೀವಿ. ಅದರಲ್ಲಿ ಮಗುಗೇನಾದರೂ ಅಂಗಾಂಗ ನ್ಯೂನ್ಯತೆ ಇದೆಯಾ ಅಂತ ಗೊತ್ತಾಗುತ್ತೆ. ಏನಾದರೂ ಗೊತ್ತಾದರೆ ನಮಗೆ ಟರ್ಮಿನೇಟ್ ಮಾಡಲಿಕ್ಕೆ ಆಗಲೇ 22 ವೀಕ್ಸ್ ಒಳಗೆ ಟರ್ಮಿನೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಆ ಟೈಮಲ್ಲಿ ಒಂದು ಅನಾಮಲಿ ಸ್ಕ್ಯಾನ್ ಮಾಡಿಸ್ಕೊಳ್ತೀವಿ. ಮತ್ತು ಈ ಟೈಮಿಂದ ನಾವು ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಕೆಲವು ಅಪಾಯಕಾರಿ ಲಕ್ಷಣಗಳಿರುತ್ತೆ ಪ್ರೆಗ್ನೆನ್ಸಿನಲ್ಲಿ, ಅದನ್ನು ಒತ್ತು ಕೊಡ್ತೀವಿ. ಏನು ಅಂತಂದರೆ ಕಾಲು ಊದ್ಕೊಳ್ತಾ ಇದೆಯಾ, ಬ್ರೆತ್ಲೆಸ್ನೆಸ್ ಆಗ್ತಾ ಇದೆಯಾ, ಸ್ವಲ್ಪ ದೂರ ನಡೆದ್ರೆ ಸುಸ್ತಾಗೋದು ಅದು, ಆಮೇಲೆ ಬಿಳ್ಚ್ಕೊಂಡಿದ್ದಾರಾ, ರಕ್ತ ಕಡಿಮೆ ಆಗ್ತಾ ಇರುತ್ತಲ್ಲ, ರಕ್ತಹೀನತೆ ಆಗಿರುತ್ತಲ್ಲ ಅದಕ್ಕೋಸ್ಕರ, ತಲೆ ಸುತ್ತು ಬರೋದು, ಕಣ್ಣು ಮಂಜಾಗೋದು, ಮತ್ತು ಎದೆ ಹತ್ರ ನೋವು ಬರೋದು ಆ ಜಾಗ, ಮತ್ತು ಬಲಭಾಗ ಹೊಟ್ಟೆ ನೋವು ಬರೋದು, ಈ ಥರ. ಕೆಳ ಹೊಟ್ಟೆ ಅಲ್ಲ, ಮೇಲೆ ಹೊಟ್ಟೆನೇ ಬಲಭಾಗದಲ್ಲಿ ನೋವಿದೆಯಾ, ಇಷ್ಟನ್ನ ಪ್ರತಿ ವಿಸಿಟಲ್ಲೂ ಕೇಳ್ತಾ ಇರ್ತೀವಿ. ಯಾಕೆಂದರೆ ಇದೆಲ್ಲ ಹೈಪರ್ ಟೆನ್ಷನ್ ಬರೋಂಥ ಸೂಚನೆಗಳು, BP ಜಾಸ್ತಿ ಆಗೋ ಲಕ್ಷಣಗಳು. ಮತ್ತು ಇದೆಲ್ಲ ಬರ್ತಾ ಇದೆ ಅಂತಂದರೆ ಅವ್ರಿಗೆ BP ಬಂದು ನೆಕ್ಸ್ಟು ಫಿಟ್ಸ್, ಕನ್ವಲ್ಷನ್ಸ್ ಬರೋ ಚಾನ್ಸಸ್ಸು ಇರುತ್ತೆ. ಇದನ್ನು ರೂಲ್ ಔಟ್ ಮಾಡಲಿಕ್ಕೆ ಇದೆಲ್ಲ ಕೇಳ್ಕೊಳ್ತಾ ಇರ್ತೀವಿ. ಮತ್ತು ಪ್ರತಿ ತಿಂಗಳು HB ಯೂರಿನ್ ರೊಟೀನ್ ಅಂತೂ ಮಾಡಿಸ್ತೀವಿ. ಯಾಕೆ ಅಂತ ಅಂದರೆ ಯೂರಿನ್ ರೊಟೀನಲ್ಲಿ ನಮಗೆ ಆಲ್ಬುಮಿನ್ ಏನಾದ್ರು ಇದ್ದರೆ BP ಇದೆ ಅಂತ ಗೊತ್ತಾಗುತ್ತೆ, BP ಬರಬಹುದು ಅಂತ ಇದಿರುತ್ತೆ, ಅದು ಮಾಡಿಸ್ತೀವಿ. ಮತ್ತು ಪ್ರೆಗ್ನೆನ್ಸಿ ಅಂತ ಗೊತ್ತಾದಾಗಲೇ ಒಂದು OGCT ಅಂತ ಮಾಡಿಸ್ತೀವಿ. ಯಾಕೆಂದರೆ ನಮ್ಮದು ಇಂಡಿಯಾ ತುಂಬ ಡಯಾಬಿಟಿಸ್ ತುಂಬ ಕಾಮನ್ನು ನಮ್ಮಲ್ಲಿ ಇಂಡಿಯಾದಲ್ಲಿ. ಪ್ರೆಗ್ನೆನ್ಸಿನಲ್ಲೂ ಡಯಾಬಿಟೀಸ್ ಬರೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ನಾರ್ಮಲ್ ಇರ್ತಾರೆ, ಬಟ್ ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಡಯಾಬಿಟೀಸ್ ಬರುತ್ತೆ. ಅದನ್ನು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಆ ಥರ ಆದಾಗಲೂ ಕಾಂಪ್ಲಿಕೇಶನ್ಸ್ ಇರುತ್ತೆ ಹೆರಿಗೆ ಸಂದರ್ಭದಲ್ಲಿ. ಅದನ್ನು ರೂಲ್ ಔಟ್ ಮಾಡಲಿಕ್ಕೆ ಪ್ರೆಗ್ನೆನ್ಸಿ ಅಂತ ಗೊತ್ತಾದಾಗ ANC ಪ್ರೊಫೈಲ್ ಜೊತೆ ಒಂದು OGCT ಮಾಡಿಸ್ಬೇಕಾಗತ್ತೆ. 75 grams ಗ್ಲೂಕೋಸ್ ಕೊಡಿಸಿರ್ತೀವಿ. 2 hours ಆದಮೇಲೆ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ. ಸೊ ಅದರ ಲೆವೆಲ್ಸ್ 140ಗಿಂತ ಕಡಿಮೆ ಇದ್ದರೆ ಶುಗರ್ ಇಲ್ಲ ಅಂತ, ಡಯಾಬಿಟೀಸ್ ಇಲ್ಲ ಅಂತ. ಇದನ್ನು ಮತ್ತೆ 24 to 28 ವೀಕ್ಸಲ್ಲಿ 6ರಿಂದ 7ನೇ ತಿಂಗಳು ಮಧ್ಯದಲ್ಲಿ ಮತ್ತೆ ಒಂದ್ಸಲಿ ರಿಪೀಟ್ ಮಾಡಿ ನೋಡಬೇಕಾಗತ್ತೆ. ಆ ಟೈಮಲ್ಲಿ ಡಿಟೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆ ಟೈಮಲ್ಲಿ ಜಾಸ್ತಿ ಇರುತ್ತೆ. ಸೊ ಡಿಟೆಕ್ಷನ್ ಚೆನ್ನಾಗಾಗುತ್ತೆ. ಆ ಟೈಮಲ್ಲಿ ಒಂದ್ಸಲಿ ಮಾಡಿಸ್ತೀವಿ. ಅಪಾರ್ಟ್ ಫ್ರಮ್ ದಟ್ HB ಯೂರಿನ್ ರೊಟೀನ್ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ. ನೆಕ್ಸ್ಟು ಥರ್ಡ್ ಟ್ರೈಮಿಸ್ಟ್ರಿಗೆ ಬಂದಾಗ ಮತ್ತು ಯಾವ್ಯಾವಾಗ ಡಾಕ್ಟ್ರನ್ನ ಭೇಟಿ ಮಾಡಬೇಕು ಅಂದಾಗ ಫಸ್ಟು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಭೇಟಿ ಮಾಡಿರ್ತಾರೆ. ಅದಾದಮೇಲೆ ಎವ್ರಿ ಮಂತ್ ಒಂದೊಂದ್ಸಲಿ 7 ಮಂತ್ಸ್ವರೆಗೂ ಪ್ರತಿ ತಿಂಗಳು ಒಂದೊಂದ್ಸಲಿ ಡಾಕ್ಟ್ರನ್ನ ಭೇಟಿ ಮಾಡೋದು ಒಳ್ಳೆಯದು, ತಿಂಗಳಿಗೊಂದ್ಸಲಿ.
7 ತಿಂಗಳಾದ ನಂತರ 28 ವೀಕ್ಸ್ ಆದಮೇಲೆ 15 ಡೇಸ್ ಒನ್ಸ್ ಡಾಕ್ಟರ್ನ ಭೇಟಿ ಮಾಡೋದು ಒಳ್ಳೆಯದು. ಮತ್ತು 36 ವೀಕ್ಸ್ ಆದಮೇಲೆ ಎವ್ರಿ ವೀಕು ಬರೋಕ್ಕೆ ಹೇಳ್ತೀವಿ ನೋಡಲಿಕ್ಕೆ. ಅವ್ರು ಪ್ರತಿ ಸಲ ಬಂದಾಗಲೂ ಅವ್ರದ್ದು ಅಬ್ಡಾಮಿನ್ ಎಕ್ಸಾಮಿನೇಷನ್ ಮಾಡಿ ಅಪ್ರಾಪ್ರಿಯೇಟಾಗಿ ಗ್ರೋತ್ ಇದೆಯಾ ಅಂತ ನೋಡ್ತೀವಿ. ಮತ್ತು ನಾನು ಹೇಳೋದ್ನಲ್ಲ ಸಿಮ್ಟಮ್ಸು, ಪ್ರೀ ಎಕ್ಲಾಂಪ್ಸಿಯಾ ಸಿಮ್ಟಮ್ಸ್, ಅದು ಸಿಮ್ಟಮ್ಸ್ಗಳನ್ನ ಚೆಕ್ ಮಾಡ್ತೀವಿ. BP ಆ್ಯಂಡ್ ತೂಕ, ವೆಯ್ಟ್ ಪ್ರತಿ ತಿಂಗಳು ಮಸ್ಟ್, ವೆಯ್ಟ್ಗೇನು ಅಪ್ರಾಪ್ರಿಯೇಟಾಗಿರಬೇಕು, ಅದೆಲ್ಲ ಇದೆಯಾ ಅಂತ ನೋಡ್ತೀವಿ. ಇಷ್ಟು ನೋಡ್ತೀವಿ. ಸೊ ಇದುವರೆಗೂ ಸಾಕಷ್ಟು ಸ್ವವಿವರವಾಗಿ ಗರ್ಭಿಣಿಯರನ್ನು 1 ರಿಂದ 9 ತಿಂಗಳವರೆಗೆ ಹೇಗೆ ಆರೈಕೆ ಮಾಡಬೇಕು ಅಥವಾ 40 ವಾರಗಳು ಹೇಗೆ ಅವರನ್ನು ಆರೈಕೆ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗೆಯೇ ಈ ಗರ್ಭಿಣಿಯರು ಮೊದಲ 3 ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನ ನಮಗೆ ತಿಳಿಸೋದಾದ್ರೆ ಮೇಡಮ್. ಫಸ್ಟ್ 3 ತಿಂಗಳಲ್ಲಿ ಅಬಾರ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಜೆಸ್ಟೇಷನಲ್ ಭ್ರೂಣ ಚೀಲ ಮಾತ್ರ ಬೆಳೆದಿರುತ್ತೆ, ಭ್ರೂಣ ಬೆಳೀತಾ ಇರಲ್ಲ, ಮಿಸ್ಡ್ ಅಬಾರ್ಷನ್ ಅಂತೀವಿ. ಇಲ್ಲ ಭ್ರೂಣ ಕಾಣಿಸ್ಕೊಂಡು ಆಮೇಲೆ ಹಾರ್ಟ್ ಬೀಟ್ ಡೆವಲಪ್ ಆಗ್ದೇನೂ ಇರ್ಬೋದು, ಆ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಮತ್ತು ಈಗ ಲಾಂಗ್ ಟ್ರಾವೆಲ್ ಜರ್ನಿ ಮಾಡ್ತಾರೆ, ಆಗ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಆಗೆಲ್ಲ ಅಬಾರ್ಷನ್. ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ ಸಮ್ಟೈಮ್ಸ್ ಸಂಭೋಗ ಮಾಡಿದ್ರೂ ಚಾನ್ಸಸ್ ಇರುತ್ತೆ. ಮತ್ತು ಮನೆಯಲ್ಲಿ ತುಂಬ ಹೆವಿ ವೆಯ್ಟ್ ಭಾರ ಎತ್ತ ಕೆಲಸಗಳನ್ನ ಮಾಡಿದ್ರೆ ಆಗಲೂ ಅಬಾರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬಾರ್ದು, ಹೆವಿ ವೆಯ್ಟ್ ಲಿಫ್ಟ್ ಮಾಡಬಾರ್ದು. ಮತ್ತು ಗಂಡ ಹೆಂಡತಿ ಆದಷ್ಟು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇಂಟರ್ಕೋರ್ಸ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಇಷ್ಟು ಮಾಡಿ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟೇಷನ್ ತೊಗೊಂಡ್ರೆ ಒಳ್ಳೆಯದು. ಸಪೋಸ್ ಏನಾದರೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರುತ್ತೆ, ಬಟ್ ಏನಾದರೂ ಬ್ಲೀಡಿಂಗ್, ಸ್ಪಾಟಿಂಗ್ ಅಂತ ಹೇಳ್ತೀವಿ, ಚೂರು ಬ್ಲಡ್ ಕಾಣಿಸ್ಕೋಬೋದು ಅಥವಾ ಕಂಟಿನ್ಯೂಸೇ ಬ್ಲೀಡ್ ಆಗ್ಬೋದು. ಆ ಥರ ಆದರೆ, ಹೊಟ್ಟೆ ನೋವು ಬಂದರೆ ತಕ್ಷಣ ಡಾಕ್ಟ್ರನ್ನ ಭೇಟಿ ಮಾಡಬೇಕು. ಅದು ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ತೋರಿಸ್ಕೋಬೇಕಾಗತ್ತೆ. ಹಾಗಿದ್ರೆ ಈ ಗರ್ಭಿಣಿ ಸಂದರ್ಭದಲ್ಲಿ ಯಾವ ಆಹಾರ ಕ್ರಮವನ್ನು ಅವರು ಅನುಸರಿಸಬೇಕಾಗುತ್ತೆ ಮೇಡಮ್? ಪೌಷ್ಟಿಕಾಂಶ ಆಹಾರ ತುಂಬ ಮುಖ್ಯ. ಹೋಲ್ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ನಾರ್ಮಲ್ಲಾಗಿ ವೆಯ್ಟ್ಗೇನು ಎಷ್ಟಿರಬೇಕು ಅನ್ನೋದು ಇಂಪಾರ್ಟೆಂಟು. ನಾರ್ಮಲಿ 9 to 16 kgs ವೆಯ್ಟ್ಗೇನು ಆಗಬೇಕು. 9 to 12 ಅಥವಾ 9 to 16 kgs ಇದು ನಾರ್ಮಲ್ BMI ಇರೋಂಥವ್ರಿಗೆ. ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಲ್ಲ, ನಮ್ಮ ಹೈಟಿಗೆ ತಕ್ಕಂತೆ ವೆಯ್ಟಿಗೆ ಬಾಡಿ ಮಾಸ್ ಇಂಡೆಕ್ಸ್ ಮಾಡಿರ್ತೀವಿ, ಅದಕ್ಕೆ ತಕ್ಕಂತೆ ವೆಯ್ಟ್ಗೇನು ಆಗಬೇಕು. ಬಾಡಿ ಮಾಸ್ ಇಂಡೆಕ್ಸ್ ಇರೋರಿಗೆ ನಾನು ಹೇಳ್ತಾ ಇರೋದು 9 to 16 kgs. ನೆಕ್ಸ್ಟ್ ಕೆಲವರು ಅಂಡರ್ ವೆಯ್ಟ್ ಇರ್ತಾರೆ, 18.5ಗಿಂತನೂ ಕಡಿಮೆ ಇರ್ತಾರೆ BMI. ಅಂಥವರೆಲ್ಲ ಜಾಸ್ತಿ ವೆಯ್ಟ್ಗೇನು ಆಗಬೇಕು. ಆ್ಯಕ್ಚುಲಿ ಮಗು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದರೆ. ಸೊ ಮೋರ್ ದ್ಯಾನ್ 16 up to 18 kgs ಅವ್ರು ಪುಟ್ ಆನ್ ಮಾಡಿದ್ರು ಏನೂ ತೊಂದರೆ ಇಲ್ಲ, ಒಳ್ಳೆಯದು. ಇನ್ನು ಓವರ್ ವೆಯ್ಟ್ ಇರ್ತಾರೆ, 25 to 29 ಇರ್ತಾರೆ. ಮತ್ತು ಒಬೀಸ್ 30 BMI, 30 ಮತ್ತು ಎಬೋವ್ ಇರ್ತಾರಲ್ಲ BMI, ಅಂಥವರೆಲ್ಲ ಒಬೀಸ್ ಕ್ಯಾಟಗರಿಗೆ ಬರ್ತಾರೆ. ಅವರು ಆ್ಯಕ್ಚುಲಿ ವೆಯ್ಟ್ ಪುಟ್ ಆನ್ ಮಾಡೋದನ್ನ ಕಡಿಮೆ ಮಾಡಬೇಕು. ಟೋಟಲ್ 9 kgs ಎಕ್ಸಿಡ್ ಆಗಬಾರ್ದು ಹೋಲ್ ಪ್ರೆಗ್ನೆನ್ಸಿನಲ್ಲಿ. ಆ ರೀತಿ ನೋಡ್ಕೋಬೇಕು. ಮತ್ತು ಪ್ರತಿ ತಿಂಗಳು ಫಸ್ಟ್ 3 ತಿಂಗಳಲ್ಲಿ ನಾನು ಹೇಳೋದ್ನಲ್ಲ, ಬಿಕಾಸ್ ಆಫ್ ವಾಮಿಟಿಂಗ್ ಅವ್ರಿಗೆ ವೆಯ್ಟ್ಗೇನು ಆಗದೇ ಇರುತ್ತೆ. ಅದಾದಮೇಲೆ ಸೆಕೆಂಡ್ ಟ್ರೈಮಿಸ್ಟ್ರಿಂದ ಅವ್ರಿಗೆ ವಾಮಿಟಿಂಗ್ ಕಡಿಮೆ ಆದಮೇಲೆ ವೆಯ್ಟ್ ಪುಟ್ ಆನ್ ಆಗೋಕ್ಕೆ ಶುರು ಆಗುತ್ತೆ. ಪರ್ ವೀಕ್ 0.5 kgs, ಅರ್ಧ kgs ಮಾತ್ರ ದಪ್ಪ ಆಗಬೇಕು. ಸೊ ತಿಂಗಳಲ್ಲಿ 3 kg ಮೇಲೆ ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ಅದು ಅಬ್ನಾರ್ಮಲ್ಲೇ, ಅದನ್ನು ನೋಡ್ಕೋಬೇಕಾಗತ್ತೆ. ಮತ್ತು ಪೌಷ್ಟಿಕಾಂಶ ಆಹಾರದ ಬಗ್ಗೆ ಬಂದರೆ, ಅವ್ರೇನು ರೆಗ್ಯುಲರ್ ಊಟ ಮಾಡ್ತಾರೆ ಅದ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಹೆಚ್ಚು ಊಟ ಮಾಡಬೇಕಾಗತ್ತೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್, ಮೊಳಕೆ ಕಟ್ಟದ ಕಾಳುಗಳು ಅದನ್ನು ಜಾಸ್ತಿ ತೊಗೋಬೇಕಾಗತ್ತೆ. ಮೊಟ್ಟೆ ಬೇಯಿಸೋದನ್ನು ತೊಗೊಳ್ಳಿ, ಹಸಿ ಮೊಟ್ಟೆ ಬೇಡ, ಯಾಕೆಂದರೆ ಇನ್ಫೆಕ್ಷನ್ ಆಗುತ್ತೆ, ಡೈಜೆಷನು ಆಗದೆ ಇರ್ಬೋದು. ಸೊ ಮತ್ತು ನಾನ್ ವೆಜಿಟೇರಿಯನ್ಸ್ ಚಿಕನ್ ತಿನ್ಬೋದು. ಸೀ ಫುಡ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ, ಯಾಕೆಂದರೆ ಅದರಲ್ಲಿ ಮರ್ಕ್ಯೂರಿ ಲೆವೆಲ್ ಜಾಸ್ತಿ ಇರುತ್ತೆ ಸೀ ಫುಡ್ಡಲ್ಲಿ. ಸೊ ಸೀ ಫುಡ್ ಬೇಡ, ಫಿಶ್ ಬೇಡ. ಬಟ್ ಚಿಕನ್ ತಿನ್ಬೋದು, ಎಗ್ ತಿನ್ಬೋದು, ಹಾಲು, ಮೊಸರು ಅದೆಲ್ಲ ಧಾರಾಳವಾಗಿ ತೊಗೋಬೋದು. ಇನ್ನು ಸೀಸ್ನಲ್ ಫ್ರೂಟ್ಸ್ ಏನಿರುತ್ತೆ ಆ ಟೈಮಲ್ಲಿ, ಹಣ್ಣುಗಳು ಅದೆಲ್ಲನೂ ತೊಗೋಬೋದು. ಹಣ್ಣು, ತರಕಾರಿಗಳು, ಎಸ್ಪೆಷಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೊಪ್ಪುಗಳು ಏನು ಸಿಗುತ್ತೆ ಅದನ್ನು ಹೆಚ್ಚು ಉಪಯೋಗಿಸಿ ಅಂತ ಹೇಳ್ತೀನಿ. ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇನ್ನು ಡ್ರೈ ಫ್ರೂಟ್ಸ್ ಕೇಳ್ತಾರೆ, ಡ್ರೈ ಫ್ರೂಟ್ಸಲ್ಲಿ ಡೇಟ್ಸ್ ತುಂಬ ಒಳ್ಳೆಯದು. ಮತ್ತು ಒಣ ದ್ರಾಕ್ಷಿ, ಅದು ಐರನ್ ರಿಚ್ ಇದಿರುತ್ತೆ. ಎಲ್ಲರಿಗೂ ಒಣ ದ್ರಾಕ್ಷಿ ತೊಗೊಂಡು ತಿನ್ನೋಕ್ಕಾಗಲ್ಲ ನಮ್ಮಲ್ಲಿ ಮಿಡಲ್ ಕ್ಲಾಸ್ ಮತ್ತು ಲೋ ಮಿಡಲ್ ಕ್ಲಾಸ್ ಜನಗಳಿಗೆ. ಅವರು ಏನು ಮಾಡ್ಬೋದು, ಬೆಲ್ಲ ಯೂಸ್ ಮಾಡ್ಬೋದು. ಮತ್ತು ಇದು ಚಿಕ್ಕಿ ಅಂತ ಮಾಡ್ತೀವಿ ಅಲ್ವಾ, ಕಡಲೆಕಾಯಿ ಬೀಜ, ಅದು ಕಡಲೆಕಾಯಿ ಬೀಜನೂ ಅಷ್ಟೇ ಪ್ರೋಟೀನ್ ರಿಚ್ ಅದು. ಸೊ ಚಿಕ್ಕಿ ಮಾಡಿಬಿಟ್ಟು ಅದನ್ನು ತಿಂದರೆ ಕ್ಯಾಲ್ಶಿಯಂ, ಐರನ್ ಎಲ್ಲ ಕವರೇಜ್ ಆಗುತ್ತೆ, ಪ್ರೋಟೀನ್ಸು ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಸೊ ಮಾತಾಡ್ತಾ ಹೇಳಿದ್ರಿ ಮೇಡಮ್, ಗರ್ಭಿಣಿ ಸಮಯದಲ್ಲಿ BP ಆಗಿರ್ಬೋದು ಮತ್ತು ಮಧುಮೇಹ ಆಗಿರ್ಬೋದು ಬರುತ್ತೆ ಅಂತ. ಹಾಗಿದ್ರೆ ಈ ಗರ್ಭಿಣಿ ಸಮಯದಲ್ಲಿ ಇನ್ನೇನೆಲ್ಲ ಆರೋಗ್ಯ ಸಮಸ್ಯೆಗಳು ಬರುತ್ತೆ? ಗರ್ಭಿಣಿ ಸಮಯದಲ್ಲಿ ಥೈರಾಯ್ಡ್, ಯೂಶಲಿ ನಾರ್ಮಲ್ ಥೈರಾಯ್ಡ್ ಇರ್ತೀವಿ, ಥೈರಾಯ್ಡ್ ಅಂತ ಹೇಳ್ತೀವಿ. ಬಟ್
ಪ್ರೆಗ್ನೆಂಟ್ ಟೈಮಲ್ಲಿ ನಾವು ಅದನ್ನು TSH ಲೆವೆಲ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳೋದ್ರಿಂದ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಅದು ಬರೋ ಚಾನ್ಸಸ್ ಇರುತ್ತೆ. ಅದು ಪ್ರೆಗ್ನೆನ್ಸಿ ಮುಗಿದ ತಕ್ಷಣ ಟ್ಯಾಬ್ಲೆಟ್ಸ್ ನಿಲ್ಲಿಸ್ಬೋದು, ಇದು ಮಾಡ್ಬೋದು. ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಬೇಕಾಗುತ್ತೆ, ಪ್ರೊವೈಡೆಡ್ ಅವ್ರು ಮುಂಚೆ ಥೈರಾಯ್ಡ್ ಇರಲಿಲ್ಲ ಅಂದರೆ ಕನ್ಸೀವ್ ಆಗೋಕ್ಕೆ ಮುಂಚೆನೇ ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಸಮ್ಟೈಮ್ಸ್ ಅವರು ಥೈರಾಯ್ಡ್ ನಾರ್ಮಲೇ ಇರ್ತಾರೆ, ಬಟ್ ಪ್ರೆಗ್ನೆನ್ಸಿನಲ್ಲಿ ಮಾತ್ರ TSH ವ್ಯಾಲ್ಯೂ ವೇರಿ ಆಗಿರುತ್ತೆ, ಜಾಸ್ತಿ ಇರುತ್ತೆ. ಅಂಥವ್ರಿಗೆ ನಾವು ಇದು ಟ್ರೀಟ್ಮೆಂಟ್ ಶುರು ಮಾಡಿರ್ತೀವಿ. ಇನ್ನು BP ಯಾವಾಗ ಬೇಕಾದರೂ ಬರ್ಬೋದು, ಇವತ್ತು ನಾರ್ಮಲಾಗೇ ಇರ್ಬೋದು BP ರೀಡಿಂಗು, ನಾಳೆ ಜಾಸ್ತಿ ಆಗ್ಬೋದು. ಸೊ ರೆಗ್ಯುಲರ್ ಚೆಕಪ್ ಮಾಡ್ಕೋಬೇಕಾಗತ್ತೆ. ಶುಗರು ಅಷ್ಟೇ, ನಾನು ಹೇಳ್ದ ಹಾಗೇ ಅದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಏನು ಬರಲ್ಲ, ಅಪ್ಪಂಗಿತ್ತು ಅದಕ್ಕೆ ಬಂದಿದೆ ಆ ಥರ ಏನಿಲ್ಲ. ಗರ್ಭಾವಸ್ಥೆನಲ್ಲಿ ಮಧುಮೇಹ ಬರ್ಬೋದು, ಬಟ್ ಗರ್ಭಧಾರಣೆ ಮಾಡೋಕ್ಕೆ ಮುಂಚೆನೇ ಡಯಾಬಿಟೀಸ್ ಇದೆ ಅಂತ ಅಂದರೆ ಪ್ರೀಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಅವರಲ್ಲಿ ಕಾಂಪ್ಲಿಕೇಶನ್ಸ್ ತುಂಬ ಜಾಸ್ತಿ ಇರುತ್ತೆ. ಬಿಗ್ ಬೇಬಿ ಅಂತ ಹೇಳ್ತೀವಿ, 4 kgs ಎಲ್ಲ 4 kgs 4.5 kgs ಆ ಥರ ದಪ್ಪ ಆಗಿರೋ ಮಗು, ನಾರ್ಮಲ್ ಡೆಲಿವರಿ ಆಗದೆ ಇರೋಂಥದ್ದು. ನೆಕ್ಸ್ಟು ಆ ಮಗುನೇ ಹೊಟ್ಟೆ ಒಳಗಡೆ ಸ್ಟಿಲ್ ಬರ್ತ್ ತುಂಬ ಕಾಮನ್ನು, ಹೊಟ್ಟೆ ಒಳಗಡೆನೆ ಮಗು ಹುಟ್ಟಬೇಕಾದ್ರೂ ಡೆತ್ ಆಗ್ಬೋದು, ಇಲ್ಲ IUD ಇಂಟ್ರಾಯುಟ್ರೈನ್ ಡೆತ್ ಅಂತ ಹೇಳ್ತೀವಿ, ಗರ್ಭಕೋಶದಲ್ಲೇ ಮಗು ಡೆತ್ ಆಗಿಬಿಟ್ಟಿರುತ್ತೆ, ಅದು ತುಂಬ ಕಾಮನ್ನು. ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ, ಹಾರ್ಟ್ ಪ್ರಾಬ್ಲಮ್ಸು ಮತ್ತು ನರ್ವಸ್ ಪ್ರಾಬ್ಲಮ್ಸು, ಡಯಾಬಿಟಿಸ್ ಇದ್ದು ಕನ್ಸೀವ್ ಆಗಿರೋ ಅಂಥ ಮಹಿಳೆಗೆ. ಸೊ ಇದೆಲ್ಲ ಕಾಮನ್ ಇರುತ್ತೆ. ಪ್ರೆಗ್ನೆನ್ಸಿನಲ್ಲಿ ಬರೋದಾದರೆ ಹೈಪರ್ಟೆನ್ಷನ್ ಬರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ಸ್ ಕಾಣಿಸ್ಕೋಬೋದು, ಮತ್ತು ಮಧುಮೇಹ ಕಾಣಿಸ್ಕೋಬೋದು. ಸೊ ಹಾಗಿದ್ರೆ ಈ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಚಿಕಿತ್ಸೆಯನ್ನು ತಿಳಿಸೋದಾದ್ರೆ ಮೇಡಮ್? ಎಲ್ಲದಕ್ಕೂ ಪರಿಹಾರ ಈ ಪ್ಲ್ಯಾಟ್ಫಾರ್ಮಲ್ಲಿ ಕವರ್ ಮಾಡಲಿಕ್ಕಾಗಲ್ಲ, ಬಟ್ ಏನು ಅಂದರೆ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ಅದು ಮಂತ್ಲಿ ಚೆಕಪ್ಗೆ ಬಂದಾಗ ನಮ್ಮ BP ಯಾವಾಗ 140-90ಕ್ಕಿಂತ ಜಾಸ್ತಿ ಇದೆ ಅಂತ ಗೊತ್ತಾಗ್ತಾ ಇದೆ, ಮತ್ತು ರಕ್ತಹೀನತೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹೇಳೋದು ಮರ್ತಿದ್ದೆ, ರಕ್ತಹೀನತೆ ತುಂಬ ಕಾಮನ್ನು ಪ್ರೆಗ್ನೆನ್ಸಿನಲ್ಲಿ. ಮತ್ತು ನಮ್ಮ ಇಂಡಿಯಾದಲ್ಲಿ ಮೆಟರ್ನಲ್ ಡೆತ್ ಏನಾಗುತ್ತೆ ಅದಕ್ಕೆ ಫಸ್ಟ್ ರೀಸನ್ನೇ PPH ಅಂತ ಹೇಳ್ತೀವಿ, ರಕ್ತಸ್ರಾವ. ಡೆಲಿವರಿ ಆದಮೇಲೆ ಆಗೋಂಥ ರಕ್ತಸ್ರಾವ. ಯಾಕೆ ರಕ್ತಸ್ರಾವ ಆಗುತ್ತೆ ಅಂತಂದರೆ ರಕ್ತಹೀನತೆಯಿಂದ. ಮೊದಲೇ ಮಹಿಳೆ ರಕ್ತಹೀನತೆ ಇದ್ದಾಳೆ, ರಕ್ತ ಕಡಿಮೆ ಇದೆ, ಹಿಮೋಗ್ಲೋಬಿನು, ಅವಳು ಡೆಲಿವರಿಗೆ ಹೋದಾಗ ಇನ್ನೂ ಬ್ಲಡ್ ಲಾಸ್ ಆಗುತ್ತೆ, ಮತ್ತು ಇನ್ನೂ ಸ್ವಲ್ಪ ರಕ್ತಹೀನತೆ ಆಗುತ್ತೆ, ಇದೆಲ್ಲ ಆಗಿ ಡೆತ್ತೇ ಆಗುತ್ತೆ. ಸೊ ನಂಬರ್ 1 ರೀಸನು. ಸೊ ನಾವು ಫಸ್ಟ್ ರಕ್ತಹೀನತೆ ಇಲ್ಲದೇ ಇರೋಂಥದ್ದನ್ನು ಸಿಚುಯೇಷನ್ನ ಇದು ಮಾಡ್ಕೋಬೇಕು. HP ಯಾವಾಗಲೂ 11 grams ಇರೋ ಹಾಗೇ ನೋಡ್ಕೋಬೇಕು. ನಮ್ಮದು BP 140-90 ಹೋಗಬಾರ್ದು, ಅದಕ್ಕಿಂತ ಹೆಚ್ಚು ಹೋಗಬಾರ್ದು, ಆ ರೀತಿ ನೋಡ್ಕೋಬೇಕು. ಮತ್ತು ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿ ಇಟ್ಕೋಬೇಕು. ಇಷ್ಟು ಮುಂಜಾಗ್ರತಾ ಕ್ರಮ ಅಂತಂದರೆ ಇಷ್ಟು ಮಾಡ್ಕೋಬೇಕು. ಮತ್ತು ರೆಗ್ಯುಲರ್ ಎಕ್ಸಸೈಸು, ಸ್ವಲ್ಪ ವಾಕ್ ಮಾಡಬೇಕು. ಮತ್ತು ನಾವು ಯಾವ ಪ್ರೆಗ್ನೆಂಟ್ ಲೇಡೀಸ್ಗೂ ಬೆಡ್ ರೆಸ್ಟ್ ಇರಿ ಅಂತ ಹೇಳಲ್ಲ, ಎಕ್ಸೆಪ್ಟ್ ಪ್ಲಾಸೆಂಟಾ ಪ್ರಿವಿಯಾ ಅಂತ ಒಂದು ಕಂಡೀಷನ್ ಇದೆ. ಅದರಲ್ಲೇನು ಅಂತಂದರೆ ಪ್ಲಾಸೆಂಟಾ ಗರ್ಭಕೋಶದ ಬಾಯಿ ಹತ್ರ ಬೆಳೀತಾ ಇರುತ್ತೆ, ಗರ್ಭಕೋಶದಲ್ಲಿ ಮೇಲ್ಗಡೆ ಪೋರ್ಷನಲ್ಲಿರಲ್ಲ, ಕೆಳಗಡೆ ಪೋರ್ಷನಲ್ಲಿರುತ್ತೆ. ಸೊ ಆ ಕಂಡೀಷನ್ಗೆ ಬಿಟ್ಟು ನಾವು ಇನ್ಯಾವ ಕಂಡೀಷನ್ಗೂ ಯೂಶಲಿ ಬೆಡ್ ರೆಸ್ಟ್ ಅಂತ ಹೇಳಲ್ಲ. ಸೊ ಬೆಡ್ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ರೆಗ್ಯುಲರ್ ಅವ್ರ ಮನೆ ಕೆಲಸ ಏನು ಮಾಡ್ಕೋತಾರೆ ಅದೆಲ್ಲ ಮಾಡ್ಬೋದು. ಸ್ಟ್ರೆಸ್ ಲೆವೆಲ್ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ಒಳ್ಳೆ ನಿದ್ದೆ 6-8 ಗಂಟೆ ನಿದ್ದೆ ಮಾಡಬೇಕು. ಮತ್ತು ಬೆಳಗಿನ ಟೈಮು ಅಷ್ಟೇ, ಕೆಲಸ ಮಾಡ್ತಾ ಮಧ್ಯಾಹ್ನ 1-2 hours ಅವರು ಮಧ್ಯಾಹ್ನದಲ್ಲಿ ವಿಶ್ರಾಂತಿ ತಗೊಳ್ಳೋದು ಒಳ್ಳೆಯದು. ಇಷ್ಟು ಮಾಡಿಕೊಂಡ್ರೆ ಮೆಂಟಲ್ ಹೆಲ್ತ್ ಇದಾಗಿದ್ದರೆ ಏನೂ ತೊಂದರೆ ಕಾಣಿಸ್ಕೊಳ್ಳೋದಿಲ್ಲ. ಹಾಗಿದ್ರೆ ಈ ಗರ್ಭಿಣಿಯರು ಒಂದು ಉತ್ತಮ ಮಗು ಅಥವಾ ಆರೋಗ್ಯಯುತ ಮಗುನ ಪಡಿಬೇಕು ಅಂತಂದರೆ ಏನೆಲ್ಲ ಜೀವನ ಶೈಲಿನ ಅವರು 9 ತಿಂಗಳು ಅನುಸರಿಸಬೇಕಾಗತ್ತೆ ಮ್ಯಾಮ್? ಹೇಳ್ದಾಗೆ ಸ್ಟ್ರೆಸ್ ಫ್ರೀ ಲೈಫ್ ಇರಬೇಕು, ಸ್ವಲ್ಪ ಮಾಡ್ರೇಟ್ ಎಕ್ಸಸೈಸಸ್ ಇರಬೇಕು, ತುಂಬ ಹೆವಿ ಎಕ್ಸಸೈಸ್ ಬೇಕಿಲ್ಲ, ಮಾಡ್ರೇಟ್ ಎಕ್ಸಸೈಸ್, ವಾಕಿಂಗ್, ಯೋಗ ಮಾಡೋದಾದರೆ ಯೋಗಾಸನಗಳು ಮಾಡ್ಕೋಬೋದು. ಮತ್ತು ಪೌಷ್ಟಿಕಾಂಶ ಆಹಾರ ತೊಗೋಬೇಕು, ಸಪ್ಲಿಮೆಂಟ್ಸ್ ತೊಗೋಬೇಕು, ಐರನ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸು. ಇಷ್ಟು ಮಾಡಿ ಸಾಕಾಗತ್ತೆ. ಸೊ ಇದುವರೆಗೂ ಸಾಕಷ್ಟು ಗರ್ಭಿಣಿ ಆರೈಕೆ ಕುರಿತು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಮ್ಯಾಮ್. ಈ ಗರ್ಭಿಣಿ ಆರೈಕೆ ಸಮಯದಲ್ಲಿ ತೊಡಕಿನ ಗರ್ಭಿಣಿಯರು ಅಥವಾ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ನಾವು ಯಾವಾಗ ಹೇಳೋದು ಮ್ಯಾಮ್? ತೊಡಕಿನ ಗರ್ಭಿಣಿಯರು ಅಂತ ಬಂದಾಗ ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ ಕೆಲವು ಕಂಡೀಷನ್ಸ್ ಇದೆ. ಎಕ್ಸಾಂಪಲ್ಸ್, ಈಗ ಹೈಟ್ 145 ಸೆಂಟಿಮೀಟ್ರಿಗಿಂತ ಕಡಿಮೆ ಇದ್ದರೆ, ಶಾರ್ಟ್ ಆಗಿದ್ದರೆ ಅಂಥವರು ತೊಡಕಿನ ಗರ್ಭಿಣಿಯರು. ಒಬೀಸ್, ನಾನು ಹೇಳಿದ್ನಲ್ಲ BMI more than 30 ಅಂತ, ಅಂಥವರು ಒಬೀಸು. ನೆಕ್ಸ್ಟು ಮುಂಚೆ ಒಂದ್ಸಲಿ ಸಿಸೇರಿಯನ್ ಆಗಿದೆ, ಪ್ರೀವಿಯಸ್ LSCS ಅಂತ ಹೇಳ್ತೀವಿ, ಈಗ 2ನೇ ಸಲಿನೂ ಅವ್ರಿಗೆ ಸಿಸೇರಿಯನ್ ಮಾಡೋಂಥ ಸಿಚುಯೇಷನ್ ಇರುತ್ತೆ, ಅಂಥವರು. ಪ್ರೀವಿಯಸ್ LSCS, ಟ್ವಿನ್ಸ್ ಬೇಬಿ ಇರುತ್ತೆ, 2 ಅಥವಾ ಟ್ರಿಪ್ಲೆಟ್ಸ್ ಇರುತ್ತೆ, 3. ರಕ್ತಹೀನತೆ ಇರುತ್ತೆ, HB11 ಇರಬೇಕು, 11ಗಿಂತ ಕೆಳಗಡೆ ಇರ್ತಾರೆ, ಸಿವಿಯರ್ ಅನಿಮಿಯಾ ಅಂಥವರು. ಮತ್ತು ಡಯಾಬಿಟಿಸ್ ಕಾಣಿಸ್ಕೊಳ್ಳುತ್ತೆ, ಜೆಸ್ಟೇಷನಲ್ ಡಯಾಬಿಟಿಸ್ ಅಂಥವರು. ನೆಕ್ಸ್ಟು ಹೈಪರ್ಟೆನ್ಷನ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಲೆಸ್ ದ್ಯಾನ್ 18 years, ಈಗ ಟೀನೇಜ್ ಪ್ರೆಗ್ನೆನ್ಸಿ ತುಂಬ ಕಾಮನ್ನು, ಅಂಥವ್ರಿಗೆ
ಹೈಪರ್ಟೆನ್ಷನ್ ಬರೋ ಅಂಥ ಚಾನ್ಸಸ್ ಜಾಸ್ತಿ. ಪ್ರೀ ಎಕ್ಲಾಂಪ್ಸಿಯಾ ಅಂತ ಹೇಳ್ತೀವಿ, ಅದು ಬರೋ ಚಾನ್ಸಸ್ ಜಾಸ್ತಿ. ದೆನ್ 35 ಇಯರ್ಸ್ ಮತ್ತು ಲೆಸ್ ದ್ಯಾನ್ 18 ಕನ್ಸೀವ್ ಆದರೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ. ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಅಂಥವ್ರು, ಹೈ ರಿಸ್ಕ್ ಪ್ರೆಗ್ನೆನ್ಸೀಸು. ಮತ್ತು ಮುಂಚೆನೇ ಎಪಿಲೆಪ್ಸಿ, ಅಸ್ತಮಾ ಆ ಥರ ಎಲ್ಲ ಏನಾದರೂ ಮೆಡಿಕಲ್ ಕಂಡೀಷನ್ಸ್ ಇರುತ್ತೆ, ಅಂಥವ್ರು ಕನ್ಸೀವ್ ಆಗಿರ್ತಾರೆ, ಅದು ಸಹ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ನಾರ್ಮಲ್ ಅಲ್ಲದೆ ಇನ್ನು ಬೇರೆ ಏನೇನು ಫ್ಯಾಕ್ಟರ್ಸ್ ಇರುತ್ತೆ ಎಲ್ಲನೂ ನಾವು ತೊಡಕಿನ ಗರ್ಭಿಣಿಯರು ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಇಂಥವ್ರಿಗೆ ನಾವು ಗೌರ್ಮೆಂಟಿಂದ ನಮ್ಮಲ್ಲಿ PMSMA ಅಂತ ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಗರ್ಭಿಣಿಯರನ್ನು, ರಿಜಿಸ್ಟರ್ ಆಗಿರೋ ಗರ್ಭಿಣಿಯರನ್ನ ಕರೆಸ್ಕೊಂಡು ಚೆಕಪ್ ಮಾಡ್ತಾರೆ ಮೆಡಿಕಲ್ ಆಫೀಸರ್ಸ್ ಅಥವಾ ಸ್ಪೆಷಲಿಸ್ಟ್ ಯಾರು ಇರ್ತಾರೆ ಅವರು. ಸೊ ಇದು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ PMSMA ಅಂತ ಹೇಳ್ತೀವಿ. ಎವ್ರಿ ಮಂತ್ 9th ಮಾಡ್ತೀವಿ. ಅಕಸ್ಮಾತ್ 9th ಏನಾದರೂ ಹಾಲಿಡೇ ಇದ್ದರೆ ನೆಕ್ಸ್ಟ್ ವರ್ಕಿಂಗ್ ಡೇಗೆ ಶಿಫ್ಟ್ ಮಾಡ್ಕೊಳ್ತೀವಿ. ಹಾಗೆಯೇ ತೊಡಕಿನ ಗರ್ಭಿಣಿಯರಿಗೋಸ್ಕರ ನಾವು 24th ಎವ್ರಿ ಮಂತ್ 24th ತೊಡಕಿನ ಗರ್ಭಿಣಿಯರನ್ನ ಮಾತ್ರ ಕರೆಸಿ ಅವತ್ತೊಂದು ದಿನ ಸ್ಪೆಷಲಿಸ್ಟೇ ಅವ್ರನ್ನ ಚೆಕಪ್ ಮಾಡಬೇಕು. ಇದು ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನಲ್ಲೂ ವ್ಯವಸ್ಥೆ ಇದೆ. JSY ಫೆಸಿಲಿಟಿ ಇದೆ. JSY ಅಂತ ಅಂದರೆ ಡೆಲಿವರಿ ಆದಮೇಲೆ ನಾರ್ಮಲ್ ಡೆಲಿವರಿ ಆಗಿದ್ದರೆ 600 ರೂಪೀಸ್, ಮತ್ತು ಸಿಸೇರಿಯನ್ ಏನಾರು ಆಗಿದ್ದರೆ ಸರ್ಕಾರದ ಅಥವಾ ಸರ್ಕಾರ ಅನುದಾನಿತ ಆಸ್ಪತ್ರೆಗಳಲ್ಲಿ, ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಏಡೆಡ್ ಇದರಲ್ಲಿ ಆಗಿದ್ದರೆ 700 ರೂಪೀಸ್ ನಮ್ಮ ಸರ್ಕಾರದ ವತಿಯಿಂದ ಎಲ್ಲಿ ಡೆಲಿವರಿ ಆಗಿದೆ ಆ ಹಾಸ್ಪಿಟಲ್ ವತಿಯಿಂದ ಅವ್ರಿಗೆ ಅವರ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಆಗುತ್ತೆ. ಇನ್ನು JSSK ಸ್ಕೀಮ್ ಅಂತ ಒಂದಿದೆ, ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂತ. ಇದರಲ್ಲಿ ನಮ್ಮ ಗರ್ಭಿಣಿಯರಿಗೆ ಎಲ್ಲ ಏನು ಟೆಸ್ಟ್ಗಳು ಬೇಕು, ಬ್ಲಡ್ ಟೆಸ್ಟ್ಗಳಾಗಲಿ, ಸ್ಕ್ಯಾನ್ಸ್ ಆಗಲಿ, ಅದೆಲ್ಲ ಫ್ರೀಯಾಗಿ ಆಗಬೇಕು. ಮತ್ತು ಬ್ಲಡ್ ಫ್ರೀಯಾಗಿ ಅವೈಲೇಬಲ್ ಇರಬೇಕು. ಅವ್ರಿಗೆ ಹೆರಿಗೆ ಸಮಯದಲ್ಲಿ ಬ್ಲಡ್ ಸಿಗಬೇಕು. ಮೆಡಿಸಿನ್ಸ್, ಐರನ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸು, ಆ್ಯಂಟಿಬಯೋಟಿಕ್ಸ್ ಏನು ಬೇಕು, ಏನು ಗರ್ಭಿಣಿಗೆ ಏನು ನಾವು ಪ್ರೊವೈಡ್ ಮಾಡ್ತೀವಿ ಎಲ್ಲ ಫ್ರೀಯಾಗಿ ಆಗಬೇಕು ಅಂತ ಇದ್ರ ಉದ್ದೇಶ JSSK ಸ್ಕೀಮು. ಮತ್ತು ಮಗು ಹುಟ್ಟಿದ ಮೇಲೂ ಸಹ ಮಗುಗೇನಾದ್ರು ತೊಂದರೆ ಕಂಡು ಬಂದರೆ ಅಪ್ ಟು 1 ಇಯರ್ವರೆಗೆ ಮಗುಗೂ ಯಾವುದೇ ಚಾರ್ಜಸ್ ಇರಲ್ಲ. ಯಾವುದೇ ಹಾಸ್ಪಿಟಲಲ್ಲಾದರೆ ಆಗಲಿ, ಟರ್ಷಿಯರಿ ಸೆಂಟ್ರಲ್ಲಾದರೂ ಆಗಲಿ, ಸರ್ಜರೀಸ್ ಆದ್ರೂ ಸಹ ಎಲ್ಲ ಕಂಪ್ಲೀಟ್ ಫ್ರೀಯಾಗಿ ಆಗುತ್ತೆ, ಇನ್ಕ್ಲೂಡಿಂಗ್ ಬ್ಲಡ್. ಇಷ್ಟು ಸ್ಕೀಮ್ಸ್ ಅವೈಲೇಬಲ್ ಇದೆ. ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ವೈದ್ಯರ ಜೊತೆ ಸಮಾಲೋಚನೆ ನಡೆಸಿ ಗರ್ಭಿಣಿ ಅಂತ ಕನ್ಫರ್ಮ್ ಆದಮೇಲೆ ತಾಯಿ ಕಾರ್ಡ್ ಅಂತ ಇರುತ್ತೆ. ಆ ಕಾರ್ಡನ್ನು ನಿಮ್ಮ ಏರಿಯಾ ANMs ಕಡೆಯಿಂದ ಅದನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕಾಗತ್ತೆ. ಹಾಸ್ಪಿಟಲ್ಗಳಲ್ಲಿ ಇದು ಸಿಗುತ್ತೆ, ಆಯಾಯ ಹಾಸ್ಪಿಟಲ್ನಲ್ಲಿ. ಸೊ ಆ ತಾಯಿ ಕಾರ್ಡ್ ತೊಗೊಂಡು ಪ್ರತಿ ತಿಂಗಳು ಚೆಕಪ್ಗೆ ಬಂದಾಗ ಆ ತಾಯಿ ಕಾರ್ಡ್ನಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಅಪ್ಡೇಟ್ ಮಾಡಿಸ್ಕೊಂಡಿರಬೇಕು. ನಾವು ತಾಯಿ ಕಾರ್ಡ್ ಏನು ಇಶ್ಯೂ ಮಾಡ್ತೀವಿ ಅದನ್ನು ಆಲ್ ಓವರ್ ಇಂಡಿಯಾ ಒಂದು ಯೂನಿಕ್ ID ಕ್ರಿಯೇಟ್ ಆಗಿರುತ್ತೆ, RCH ID ಅಂತ. ಪ್ರತಿಯೊಂದು ಗರ್ಭಿಣಿ ಮಹಿಳೆಯರಿಗೂ ಒಂದೊಂದು ID ಕ್ರಿಯೇಟ್ ಆಗಿರುತ್ತೆ. ಅದು ID ಕ್ರಿಯೇಟ್ ಮಾಡಿ ನೋಡಿದ್ರೆ ಅವ್ರಿಗೆ ಎಷ್ಟು ಸೇವೆಗಳು ತೊಗೊಂಡಿದ್ದಾರೆ, ಯಾವಾಗ ರಿಜಿಸ್ಟರ್ ಆಗಿದ್ದಾರೆ, ಎಷ್ಟೆಷ್ಟು ಸೇವೆ ಪಡೆದಿದ್ದಾರೆ, ಮತ್ತು ಮಗು ಹುಟ್ಟಿದ ನಂತರ 16 ವರ್ಷದವರೆಗೂ ಸಹ ಇದರಲ್ಲಿ ಫಾಲೋ ಅಪ್ ಮಾಡ್ಕೋಬೋದು. ಮಗುಗೆ ಏನೇನು ಇಮ್ಯುನೈಸೇಷನ್ ಮಾಡಿರ್ತಾರೆ, ಮಗು ಯಾವತ್ತು ಹುಟ್ಟಿದ್ದು, ವೆಯ್ಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಯೂನಿಕ್ ID ಇರುತ್ತೆ. ಇದನ್ನು ಪೋರ್ಟಲ್ ಅಂತ ಹೇಳ್ತೀವಿ. ಪೋರ್ಟಲಲ್ಲಿ RCH ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅದನ್ನು ಯಾರು ಬೇಕಾದ್ರೂ ವ್ಯೂ ಮಾಡಿ ನೋಡ್ಬೋದು. ತಾಯಿದು ಸಮಗ್ರ ಮಾಹಿತಿನೂ ಅಲ್ಲಿ ಸಿಗುತ್ತೆ. ಸೊ ತಾಯಿ ಕಾರ್ಡ್ ತುಂಬ ಇಂಪಾರ್ಟೆಂಟು, ಅದನ್ನು ಫಸ್ಟು ತೊಗೋಬೇಕಾಗತ್ತೆ. ಅದು ಸರ್ಕಾರಿ ಆಸ್ಪತ್ರೆಯಲ್ಲೇ ಹೆರಿಗೆ ಆಗೋದಾಗಲಿ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೇ ಆಗಲಿ, ಆದರೆ ಈ ತಾಯಿ ಕಾರ್ಡು ಎಲ್ಲರಿಗೂ ಹೌದು, ಪ್ರತಿಯೊಂದು ಗರ್ಭಿಣಿ ಮಹಿಳೆಗೂ ತಾಯಿ ಕಾರ್ಡ್ ಕಂಪಲ್ಸರಿ. ಅವ್ರು ಎಲ್ಲಿ ಬೇಕಾದ್ರೂ ಚೆಕಪ್ ಮಾಡಿಸ್ಕೋಬೋದು, ಬಟ್ ತಾಯಿ ಕಾರ್ಡ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಇದುವರೆಗೂ ಗರ್ಭಿಣಿಯರಿಗೆ ಸರ್ಕಾರದಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡೋದು. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಗರ್ಭಿಣಿಯರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದರೆ ಮೇಡಮ್? ಸಲಹೆ ಫಸ್ಟು, ನ್ಯೂಲಿ ಮ್ಯಾರಿಡ್ ಕಪಲ್ಸು ಕನ್ಸೀವ್ ಆಗ್ತಾರೆ ಅಂತಂದರೆ ಆಗ ಒಂದ್ಸಲಿ ಬಂದು ಡಾಕ್ಟ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿ. ನೆಕ್ಸ್ಟು ಪ್ರೆಗ್ನೆನ್ಸಿ ಒಂದು ಮಗು ಆಗಿ ಇನ್ನೊಂದು ಮಗು ಮಧ್ಯೆ 3 ವರ್ಷ ಅಂತರ ಇಡಿ, ನಾರ್ಮಲ್ ಆದರೂ ಆಗಲಿ ಸಿಸೇರಿಯನ್ ಆದರೂ ಆಗಲಿ, ಒಂದು ಮಗುಗೂ ಇನ್ನೊಂದು ಮಗುಗೂ 3 ಇಯರ್ಸ್ ಗ್ಯಾಪ್ ಇಟ್ಕೊಳ್ಳಿ. ಆಗ್ತಾನೆ ಮದುವೆ ಆಗಿರ್ತೀರಾ, ಈಗ ಸದ್ಯಕ್ಕೆ ಮಗು ಬೇಡ ಅನ್ನೋದಾದರೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ಷನ್ಸ್ ಅದಕ್ಕೂ ಇದೆ. ಅದನ್ನು ಬಂದು ಡಾಕ್ಟರ್ಸ್ ಹತ್ರ ಡಿಸ್ಕಸ್ ಮಾಡಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಒಂದು ಮಗು ಆದಮೇಲೂ ಫ್ಯಾಮಿಲಿ ಪ್ಲಾನಿಂಗ್ಗೆ ಬಂದು ಡಾಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡಿ ಅಡಾಪ್ಟ್ ಮಾಡ್ಕೊಳ್ಳಿ. ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ. ಒಳ್ಳೆ ಏನು ತುಂಬ ದುಡ್ಡು ಖರ್ಚು ಮಾಡಿ ಊಟ ತಿನ್ನಬೇಕು ಅಂತ ಏನಿಲ್ಲ. ಲೋಕಲಾಗಿ ಏನು ಅವೈಲಬಲ್ ಇರುತ್ತೆ, ಹಣ್ಣು ತರಕಾರಿಗಳು, ಸೊಪ್ಪುಗಳು, ಕಾಳುಗಳು, ಮೊಳಕೆ ಬರ್ಸೋದು ಕಾಳುಗಳು ಅದೆಲ್ಲ ತಗೊಳ್ಳಿ. ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ ಸ್ಟ್ರೆಸ್ ಫ್ರೀ ಆಗಿರೋಕ್ಕೆ ಟ್ರೈ ಮಾಡಿ. ಇನ್ನೇನು ಬೇಕಿಲ್ಲ. ಭಾಳ ಸಂತೋಷ ಮ್ಯಾಮ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗರ್ಭಿಣಿ ಆರೈಕೆ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು.
ಕೇಳುಗರೆ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಆರೈಕೆ ಕುರಿತು ಮಾಹಿತಿಯನ್ನು ನೀಡಿದವರು ಸರಗೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾಗ್ಯಲಕ್ಷ್ಮಿರವರು. ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.